ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ನಾನಿವತ್ತು ಹೋಗ್ತಾ ಇರೋದು ಮಾದನಾಯಕನಹಳ್ಳಿಗೆ. ಏನಕ್ಕೆ ಅಂದರೆ ನಮ್ಗೆ ಗೊತ್ತಿರೋರು BJP ಪಾರ್ಟಿ ಇರೋಬ್ರದ್ದು ಬರ್ತ್ಡೇ ಪಾರ್ಟಿ ಇತ್ತು. ಬರ್ತ್ಡೇನ ಮುಗಿಸ್ಕೊಂಡು ಸಣ್ಣ ಪುಟ್ಟ ಈವೆಂಟ್ಸ್ ಇತ್ತು. ಲೇಡೀಸ್ಗಳದ್ದು ಮ್ಯೂಸಿಕ್ ಆ್ಯಂಡ್ ಚೇರು, ಮಕ್ಳುಗಳದ್ದು ಮ್ಯೂಸಿಕ್ ಆ್ಯಂಡ್ ಚೇರು ನೋಡ್ಕೊಂಡ್ರೆ ನಾನು ಕೂತಿದ್ವಿ. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಇಂಟೀರಿಯರ್ ಡಿಸೈನ್ ಮಾಡಿರೋ ಒಂದು ಮನೆಗೆ ಹೋಗಿದ್ವಿ. ನಮ್ಮ ಫ್ರೆಂಡೇ ಮಾಡಿರೋದು. ತುಂಬ ನೋಡಿದ್ವಿ. ಹೆಂಗೆ ಅಂದರೆ ಇದನ್ನು ಗೋಪುರ ಮಾಡೋದಕ್ಕೆ 12 ಲಕ್ಷ ಖರ್ಚಾಗಿದೆ ಅಂತೆ. ತುಂಬ ಕಾಸ್ಟ್ಲಿಸ್ಟ್. ಇಂಟೀರಿಯರ್ ಡಿಸೈನ್ಗೋಸ್ಕರನೇ 2.5 CR ಖರ್ಚಾಗಿದೆ. ತುಂಬ ಕಾಸ್ಟ್ಲಿ. ತುಂಬ ಜನಕ್ಕೂ ಆಸೆ ಇರುತ್ತೆ ನಮಗೂ ಈ ಥರ ಮನೆ ಕಟ್ಟಿಸ್ಬೇಕು ಅಂತ. ಬಟ್ ಇದು ಮಾತ್ರ ಪ್ರೈವೇಟ್ ಬಾರ್ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಗೋಯಿತು. ಇದೇ ಥರ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೋಗಿದ್ದು ನೆಲಮಂಗಲ ಹತ್ರ ಇರೋ ಒಂದು ಆಶ್ರಮ ಅಂದಿದ ತಕ್ಷಣ ನನಗನ್ಸಿದ್ದು ಒಂದು ಮಕ್ಳು ಇರ್ತಾರೆ ಅಥವಾ ವಯಸ್ಸಾದವರು ಇರ್ತಾರೆ. ಬಟ್ ನಾನು ಹೋದಾಗ ಇಲ್ಲಿ ಇದ್ದು ಒಂಥರ ದೇವಸ್ಥಾನ ಥರ ವಿಸಿಟಿಂಗ್ ಪ್ಲೇಸ್ ಥರ ಇತ್ತು. ಚೆನ್ನಾಗಿದ್ದು. ನಮ್ಮನ್ನು ವೆಲ್ಕಮ್ ಮಾಡಿದ್ದು ಈ ದೇವರುಗಳು. ಹೋಗಿದ ತಕ್ಷಣ ಸಿಗುತ್ತೆ ಇದು. ಈ ದೇವಸ್ಥಾನ ಬಂದು ಧಾನ್ಯಲಕ್ಷ್ಮಿ, ವಿದ್ಯಾವೀಣಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಇದು ಬಂದು ವೀರಲಕ್ಷ್ಮಿ. ಈ ದೇವ್ರುಗಳು ನೋಡ್ಕೊತ ಮುಂದೆ ಹೋದ್ವಿ. ತುಂಬ ಚೆನ್ನಾಗಿದೆ ಜಾಗ. ನಿಯರ್ಲಿ ಒಂದು 3-4 ಎಕರೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ಗಳು ಬರೋರು ಯೂಟ್ಯೂಬ್ ಲೈವ್ ವೀಡಿಯೋ ಲೈವ್ ಬಂದುಬಿಟ್ರು. ಇದು ಕೃಷ್ಣ ಅರ್ಜುನರ ರಥ ಇಬ್ಬರು ಸಂಭಾಷಣೆ ನಡೆಸಿರುವಂಥ ದೃಶ್ಯ ಇದು. ಒಳಗಡೆ ಹೋಗಿ ವಿಷ್ಣುವಿನ ದರ್ಶನ ಮಾಡಿದ್ವಿ. ಅವರ ಸೇವಕರು ಅತ್ರಿ, ಭರದ್ವಾಜ್, ವಿಶ್ವಾಮಿತ್ರ, ಗೌತಮ, ಅಮದಗ್ನಿ ಮತ್ತು ಕೊನೆಯದಾಗಿ ಯಾವುದಂದರೆ ವಶಿಷ್ಠ. ಈ ಜಾಗದ ಬಗ್ಗೆ ನನ್ನ ಫ್ರೆಂಡ್ ಹೇಳಿದೆ ನೋಡಿ. ಎಷ್ಟು ಕೂಲ್ ಆಗಿದೆ. ಅದಕ್ಕೆ ಬಂದು ಜಾಗ ನೋಡಿ ತುಂಬಾ ಕೂಲ್ ಆಗಿದೆ. ದೇವರು ಹಾಗೆ ಇದೆ, ಟೆಂಪಲ್ ಸೂಪರ್. ಇದ್ರ ಒಳಗಡೆ ಎಂಟ್ರೆನ್ಸ್ ಆಗ್ತದೆ. ನಂಗೆ ಎಷ್ಟು ಕೂಲ್ ಅನ್ಸುತ್ತೆ ಗೊತ್ತಾ ನಿಮ್ಗೆ? ಎಲ್ಲ ದೇವರು ದರ್ಶನ ಮಾಡಿಕೊಂಡು ಕೊನೆಗೆ ನಾವು ಬಂದು ಕೂತ್ಕೊಂಡಿದ್ದು ಪಾರ್ಕಲ್ಲಿ ಕೂಡ ಹೋಗೋ ಬರೋಗ್ರ ತರಲೆ ಮಾಡ್ಕೊಂಡೆಲ್ಲ ಜೋಕ್ ಮಾಡ್ತಿದ್ವಿ. ವಿಡಿಯೋ ಮಾಡ್ತಿದ್ದೀನಿ ಹೇಳೋ. ಆಶ್ರಮಕ್ಕೆ ಬಂದಿದ್ದೀವಿ ನೆಲಮಂಗಲದ ಹತ್ರ. ನಾನು, ನಮ್ಮ ಕಸಿನ್ ಬ್ರದರ್ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿದೆ. ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಪಾರ್ಕ್ ಇದೆ, ಮಕ್ಕಳೆಲ್ಲ ಆಟ ಆಡ್ಬೋದು. ಆ್ಯಂಡ್ ದೆನ್ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ಒಳಗಡೆ ಒಂಥರ ಫೀಲೇ ಬೇರೆ. ಏನಂದರೆ ಗ್ರಾನೈಟ್ ಎಲ್ಲ ಹಾಕಿದ್ದಾರೆ, ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅದು ಏನೋ ಒಂಥರ ಕೂಲಾಗಿದೆ. ಮಾತ್ರ ನೋಡಬೇಕು ಟೆಂಪಲ್ಲು. ಫಸ್ಟ್ ಬಂದು ನೀವು ನೋಡಿ, ಸೂಪರ್ ಆಗಿದೆ ಮಾತ್ರ. ಮತ್ತೇನಾದ್ರು ಹೇಳೋಂತಿದ್ದೀರಾ? ಹೇಳೋದೇನಂತ ಅಂದರೆ ಇವಾಗ ನೋಡ್ಬಿಟ್ಟು ನಾವು ಬಂದ್ವಿ, ಇವಾಗ ಹೊರಡ್ತಾ ಇದೀವಿ ಅಷ್ಟೇ. ಗಾಯ್ಸ್. ಅಡ್ರೆಸ್ ಬೇಕಿದ್ರೆ ಕಮೆಂಟ್ ಮಾಡಿ.